ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ತಿಂಡಿಗೆ ಇವತ್ತು ಆಲೂಗಡ್ಡೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಆಲೂಗಡ್ಡೆ ಹಾಕ್ತಾ ಇರಲಿಲ್ಲ ಅವಲಕ್ಕಿಗೆ, ಬಟ್ ನಾನು ಒಂದು ಕಡೆ ನನ್ನ ಫ್ರೆಂಡ್ ಮನೇಲಿ ತಿಂದಾಗ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ನಾನು ಇವತ್ತು ಆಲೂಗಡ್ಡೆ ಹಾಕಿ ಅವಲಕ್ಕಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾವು ಯಾವಾಗಲೂ ಮಾಡೋ ಥರ ಅವಲಕ್ಕಿಗೆ ಆಲೂಗಡ್ಡೆ ಹಾಕಬೇಕು. ಈ ಥರ ನಾನು ಆಲೂಗಡ್ಡೆ ಅವಲಕ್ಕಿನ ಮಾಡಿಕೊಡ್ತಾಯಿದ್ದೀನಿ. ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು. ಅವಳಿಗೆ ಆಲೂಗಡ್ಡೆ ಅಂದರೆ ಇಷ್ಟ, ಅದಕ್ಕೆ ಅವಳು ಇಷ್ಟಪಟ್ಟು ತಿಂದಳು. ಆಮೇಲೆ ನಾನು ಅದಕ್ಕೆ ಸ್ವಲ್ಪ ಕಾಯಿ ತುರಿನೂ ಹಾಕಿದ್ದೀನಿ. ಈ ಥರ ಚೆನ್ನಾಗಿತ್ತು. ಅದಾದಮೇಲೆ ನಾನಿವತ್ತು ಬೆಣ್ಣೆ ಮಾಡಬೇಕು. ನಾನು ಕೆನೆ ಎಲ್ಲ ಎತ್ತಿಡ್ತೀನಿ ವಾರ ಪೂರ್ತಿ. ಆಮೇಲೆ ಅದರಿಂದ ಬೆಣ್ಣೆ ಮಾಡ್ತೀನಿ. ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಇದಕ್ಕೆ ಹ್ಯಾಂಡ್ ಬ್ಲೆಂಡರ್ನ ಯೂಸ್ ಮಾಡ್ತೀನಿ. ನಾನಿದು ಹ್ಯಾಂಡ್ ಬ್ಲೆಂಡರ್ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ ಈ ಥರ ಇದೆ. ಇದರಿಂದ ಬೇಗ ಬೆಣ್ಣೆ ಬಂದುಬಿಡುತ್ತೆ. ಈ ಮೆಥಡಿಂದ ಸ್ವಲ್ಪ ಇದಕ್ಕೆ ಕೋಲ್ಡ್ ವಾಟರ್ ಹಾಕ್ಕೋಬೇಕು. ಅದನ್ನು ಹಾಕಿದರೆ ಆಮೇಲೆ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ. ನಾನು ಕೆನೆ ಎಲ್ಲ ಎತ್ತಿಟ್ಟು ಫ್ರಿಜ್ಜಲ್ಲಿ ಈ ಥರ ಬೆಣ್ಣೆ ಮಾಡ್ತೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ಸ್ವಲ್ಪ ಇದಕ್ಕೆ ಕೋಲ್ಡ್ ವಾಟರ್ ಹಾಕ್ಕೊಂಡ್ರೆ ಬೇಗ ಬರುತ್ತೆ. ಈ ಥರ ನೋಡಿದ್ರೆ ಚೆನ್ನಾಗಿದೆ ಅಲ್ವಾ. ಇವಾಗ ನಾವು ಒಂದು ರೆಸಾರ್ಟ್ಗೆ ಹೋಗಿದ್ವಿ, ವಾಟರ್ ಪಾರ್ಕ್ಗೆ. ಆ ವಿಡಿಯೋನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ನ್ಯೂ ಲೈಫ್ ಅಂತ. ಇಲ್ಲಿ ಹೋಗಿ ನಾವು ಒಂದಿನ ಫುಲ್ಲು ಸ್ಪೆಂಡ್ ಮಾಡ್ಕೊಂಡು ಬಂದಿದ್ವಿ. ಆ ವಿಡಿಯೋನ ನಿಮಗೆ ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಥರ ವಾಟರ್ ಪಾರ್ಕ್ ಇದೆ. ತುಂಬ ಚೆನ್ನಾಗಾಯಿತು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಮತ್ತು ಕಮೆಂಟ್ ಮಾಡಿ. ಇದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮದು ಒಂದು ಒಬ್ಬರು ಸಬ್ಸ್ಕ್ರೈಬ್ ಮಾಡೋದ್ರಿಂದನೂ ಕೂಡ ನನಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಮಾಡಿ, ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ. ನೋಡಿ ಈ ಥರ ವಾಟರ್ ಪಾರ್ಕಲ್ಲಿ ನಾವು ತುಂಬ ಎಂಜಾಯ್ ಮಾಡಿದ್ವಿ. ನನಗೇನು ಸ್ವಿಮ್ಮಿಂಗ್ ಬರಲ್ಲ, ಬಟ್ ಸ್ಟಿಲ್ ನಾನು ಎಂಜಾಯ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಈ ಥರ ರೈಡ್ಸ್ ಎಲ್ಲ ಇತ್ತು. ಈ ಥರ ಇಲ್ಲೇ ಎಲ್ಲ ತುಂಬ ಫ್ಯಾಮಿಲೀಸ್ ಎಲ್ಲ ಬಂದಿದ್ದರು. ತುಂಬ ಕ್ಲೀನಾಗಿದೆ ವಾಟರೆಲ್ಲ. ಎಂಜಾಯ್ ಮಾಡ್ಬೋದು. ಅಂದರೆ 2 ಅವರ್ಸ್ಗೂ ಏನೋ ಇತ್ತು ಅಲ್ಲಿ ಇದು ಮಾಡ್ಬೋದು ಅಂತ, ಸ್ವಿಮ್ಮಿಂಗ್ ಮಾಡ್ಬೋದು ಅಂತ. ನನಗೆ ತುಂಬ ಭಯ ಆಗ್ತಾಯಿತ್ತು, ಆದರೂ ಕೂಡ ನಾನು ಟ್ರೈ ಮಾಡ್ತಾಯಿದ್ದೆ. ಆಮೇಲೆ ಏನೂ ಭಯ ಆಗಲಿಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಯಿತು, ಆಮೇಲೆ ಏನೂ ಭಯ ಆಗಲಿಲ್ಲ. ಈ ಥರ ನೋಡಿ ನೀರು ಬೀಳ್ತಾನೂ ಇದೆ ಮೇಲಿಂದ ಕೆಳಗಡೆ. ತುಂಬ ವಾಟರ್ ಕ್ಲೀನಾಗಿತ್ತು, ಏನೂ ಗಲೀಜಾಗಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಈ ಥರ ಸ್ಲೈಡ್ಸ್ ಎಲ್ಲ ಇತ್ತು. ನನ್ನ ಮಗಳೂ ತುಂಬ ಎಂಜಾಯ್ ಮಾಡಿದ್ಲು. ಬಟ್ ತುಂಬ ಜಾಸ್ತಿ ಹೊತ್ತೇನು ಆಟ ಆಡಿಲ್ಲ ಅವಳು. ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಲು ಅಷ್ಟೇ. ಆಮೇಲೆ ಮನೆಗೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ಲು, ಹೋಗೋಣ ಅಂತ. ಕಿಡ್ಸಿಗೇ ಆ ಕಡೆ ಚಿಕ್ಕದಾಗಿರೋ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಅದರಲ್ಲಿ ಅವಳಿಗೆ ಆಟ ಆಡಿಸಿದ್ವಿ. ಅವಳು ಈ ಥರ ಆಟ ಆಡೋಕ್ಕೂ ಇತ್ತು ಅವಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ಈ ಥರ ಇದೆ. ಈ ಥರ ನಮಗೆ ಟೈಮ್ ಸ್ಪೆಂಡ್ ಮಾಡಿದರೆ ತುಂಬ ರಿಫ್ರೆಶ್ ಆಗುತ್ತೆ ಅಲ್ವಾ, ಈ ಥರ ಪ್ಲೇಸ್ಗೆಲ್ಲ ಹೋದರೆ. ನೋಡಿ ಹೇಗಿದೆ ಅಂತ. ತುಂಬ ಜನ ಕೂಡ ಇದ್ದರು. ಇದು ನಮ್ಮ ಮನೆಯಿಂದ ಹತ್ತಿರನೇ ಇರೋದು. ಓಕೆ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಡೈಲಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.